Hi, hello, namaskara. Welcome back to my YouTube channel. ಓಕೆ, ಸೊ ನಾನೀಗ ರೀಸೆಂಟ್ ಡೇಸಲ್ಲಿ ತುಂಬಾ ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೆ ಚಾನಲಲ್ಲಿ. ಬಟ್ ನಾನು ಯಾವುದೂ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ನನಗೆ ವಿತೌಟ್ ಎನಿ ಕಂಟೆಂಟ್ ಸುಮ್ಮನೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇಷ್ಟ ಆಯ್ತಿಲ್ಲ. ಸೊ ಐ ಥಾಟ್ ಏನಾದರೂ ಒಂದು ಕಂಟೆಂಟ್ ಆದರೂ ಯೋಚನೆ ಮಾಡಿಬಿಟ್ಟೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಐ ಡೋಂಟ್ ನೋ. ಸೊ ಅದಕ್ಕೆ ನಾನು ಕುಕಿಂಗ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಐ ವಿಲ್ ಬಿ ಸ್ಟಾರ್ಟಿಂಗ್ ಕುಕಿಂಗ್ ಸೀರೀಸ್. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಕಂಟೆಂಟ್. ಅಥವಾ ನೀವು ಆಲ್ರೆಡಿ ನಂದು ಒಂದು ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಸಪೋರ್ಟ್ ಮೀ. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ವಿಷಯನ ಹೈಲೈಟ್ ಮಾಡಿ ಹೇಳಬೇಕು. ಏನಂದರೆ ರೀಸೆಂಟಾಗಿ ನಾನು ಒಂದು ಫನ್ನಿಯಾಗಿ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದೆ. ಬಟ್ ನಾನು ಅದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅದು ಆ ಲೆವೆಲಿಗೆ ರೀಚ್ ಆಗುತ್ತಂತ. 5 lakh ವ್ಯೂಸ್ ಆಗಿದೆ. ಇಟ್ ಈಸ್ ಆ್ಯಕ್ಚುಲಿ ವೆರಿ ಹ್ಯೂಜ್ ಫಾರ್ ಮೀ. ಕೆಲವ್ರಿಗೆ ಅದು ಅನಿಸ್ಬೋದು ಜಸ್ಟ್ 5 lakh ಅಂತ, ಬಟ್ ನನಗದು 5 lakh ವ್ಯೂಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆ ರೀಲಿಗೆ ನೀವು ಅಷ್ಟೊಂದು ಸಪೋರ್ಟ್ ಮಾಡ್ತೀರ ಅದಕ್ಕೆ. ಸೊ ನಂದು ಮಿಕ್ಕಿದ ವೀಡಿಯೋಸ್ಗೂ ಹಾಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಎಂಕರೇಜ್ ಮಾಡಿ. ಸೊ ಇವತ್ತು ನಾನು ಪ್ರಿಪೇರ್ ಮಾಡ್ತಾ ಇರೋದು ವೆಜ್ ಫ್ರೈಡ್ ರೈಸ್. ಆ್ಯಂಡ್ ಮತ್ತು ಯಾರು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಈ ರೆಸಿಪಿ ನಿಮ್ಗೆ ಆಲ್ರೆಡಿ ಗೊತ್ತು ಅದು ಇದು ಅಂತೆಲ್ಲ. ನಾನು ಈ ರೆಸಿಪಿನ ಯೂಟ್ಯೂಬಲ್ಲೇ ಒಬ್ಬರು ಚಾನಲಲ್ಲಿ ನೋಡಿ ಐ ವಾಂಟೆಡ್ ಟು ಟ್ರೈ ಇಟ್. ನಾನು ಯೂಶ್ವಲಿ ಬೇರೆ ಥರ ಮಾಡ್ತಾಯಿದ್ದೆ, ಬಟ್ ಅವ್ರ ಚಾನಲಲ್ಲಿ ನೋಡಿದಾಗ ಅವ್ರು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಹಾಕಿದರು. ಸೊ ಐ ಥಾಟ್ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅದನ್ನು ಒಂದ್ಸತಿ ಟ್ರೈ ಮಾಡಿದೆ. ಆ್ಯಂಡ್ ಇಟ್ ಕೇಮ್ ಔಟ್ ರಿಯಲಿ ಗುಡ್. ನಂಗೆ ತುಂಬ ಇಷ್ಟ ಆಯಿತು ಟೇಸ್ಟು. ಸೊ ಅದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಇವತ್ತು ಶೇರ್ ಮಾಡ್ತಿದ್ದೀನಿ. ಫೈನ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕೆ ಏನೇನು ಐಟಮ್ಸ್ ಬೇಕು, ಹೌ ವಿ ಪ್ರಿಪೇರ್ ಎಲ್ಲ ಬ್ರೀಫ್ಲಿ ನಾನು ತೋರಿಸ್ತೀನಿ. ಡೂ ವಾಚ್ ದ ವಿಡಿಯೋ ಟಿಲ್ ದಿ ಎಂಡ್. ಸೊ ಗೈಸ್, ಇವಾಗ ನಾನು ಎಲ್ಲ ವಾಟ್ ಎವರ್ ನೆಸೆಸಿಟಿ ಐಟಮ್ಸ್ ಇದೆ ಅದನ್ನು ರೆಡಿ ಮಾಡ್ಕೊಳ್ಳೋ ಕಿಚನಿಗೆ ಬಂದಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ನಾನು ರೈಸ್ ಕೂಡ ಇಟ್ಟಿದ್ದೀನಿ. ಸೊ ರೈಸ್ ಕೂಡ ರೆಡಿ ಆಗ್ತದೆ. ಅಷ್ಟು ನಾನು ವೆಜಿಟೇಬಲ್ ಎಲ್ಲ ಚಾಪ್ ಮಾಡಿಕೊಂಡು ನಿಮಗೆ ಏನೇನು ವೆಜಿಟೇಬಲ್ಸ್ ಅಂತ ಬ್ರೀಫ್ ಆಗಿ. ಓಕೆ, ನಾನು ಹೇಳ್ದಂಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಇದು ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಬೇಕನ್ನೋರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಇಟ್ಸ್ ಆಪ್ಷನಲ್. ನಾನು ಒಂದು 8 ರಿಂದ 9 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಎಸ್ಳು ಬೆಳ್ಳುಳ್ಳಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿರೋದು ಒಂದು ಫುಲ್ ಆನಿಯನ್, ಒಂದು ದಪ್ಪದ ಆನಿಯನ್ನು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಯಾವ್ದಾದ್ರು ಆಯಿಲ್ ಯೂಸ್ ಮಾಡ್ಬೋದು, ಬಟ್ ನಾನು ಆಲಿವ್ ಆಯಿಲ್ ಏನಕ್ಕಂದರೆ ಸ್ವಲ್ಪ ಡಯಟ್ ಕಾನ್ಷಿಯಸ್ ಇರೋದ್ರಿಂದ ಆಲಿವ್ ಆಯಿಲು. ಆ್ಯಂಡ್ ಸೋಯಾ ಸಾಸು, ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡರು. ಇದು ಮೇನು ಏನಂದರೆ ಚಿಕನ್ ಮಸಾಲ ಫ್ರೈ. ಅದು ನೀವು ಬೇಕಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಅದನ್ನು ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೆ. ಹಾಗಂದ್ಬಿಟ್ಟು ವೆಜ್ ಫ್ರೈಡ್ ರೈಸ್ಗೆ ಚಿಕನ್ ಮಸಾಲ ಹಾಕ್ಬೋದು, ಅದ್ರಲ್ಲಿ ಚಿಕನ್ ಇರಲ್ಲ. ಇದು ಕಂಪ್ಲೀಟ್ಲಿ ವೆಜ್. ಸೊ ಯು ಕ್ಯಾನ್ ಸಿ ಹಿಯರ್, ಇದು ವೆಜ್ಜೇ, ಬಟ್ ಯು ಕ್ಯಾನ್ ಯೂಸ್ ಇಟ್. ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಅಂತ ಅಷ್ಟೇ. ಆ್ಯಂಡ್ ವೆಜಿಟೇಬಲ್ಸ್ ಬಂದು ನಾನು ಬೀನ್ಸ್, ಕ್ಯಾರೆಟು, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡಿದ್ದೀನಿ. ಬೀನ್ಸ್ ಒಂದು 10 ತೊಗೊಂಡಿದ್ದೀನಿ, ಯಾಕಂದರೆ ನಾನು ಇಬ್ಬರಿಗೋಸ್ಕರ ಮಾಡ್ತಿರೋದು. ಕ್ಯಾರೆಟ್ ಒಂದು ಫುಲ್ಲು, ಕ್ಯಾಪ್ಸಿಕಮ್ ಅರ್ಧ ಇದೆ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಅದ್ರ ಜೊತೆಗೆ ರೈಸ್ ಕೂಡ ರೆಡಿ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಬನ್ನಿ. ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟೇ ಹೇಳ್ತಿದ್ದೀನಿ, ಇದು ಇಬ್ಬರಿಗೋಸ್ಕರ ಮಾಡ್ತಿರೋದು. ಸೊ ನಾನು ಆ ಕ್ವಾಂಟಿಟಿ ಮೇಲೆ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ನೀವು ತೊಗೊಳ್ಳಿ. ಇವಾಗ ಸ್ವಲ್ಪ ಆಯಿಲ್ ಹಾಕೋಣ, ಸಾಕು ಅನ್ಸುತ್ತೆ ಇಷ್ಟೇ. ಆಲಿವ್ ಆಯಿಲು ಆಪ್ಷನಲ್, ಯಾಕಂದರೆ ಮನೇಲಿ ಯೂಸ್ ಮಾಡೋ ಆಯಿಲ್ನೇ ನೀವು ಯೂಸ್ ಮಾಡ್ಕೊಳ್ಬೋದು. ಬಟ್ ದೆನ್ ಹೇಳ್ದಂಗೆ ನಾನು ಆಲಿವ್ ಆಯಿಲ್ನೇ ಹಾಕ್ತಿದ್ದೀನಿ. ಓಕೆ, ಅದು ಸ್ವಲ್ಪ ಬಿಸಿ ಆಗಲಿ. ಓಕೆ, ಎಣ್ಣೆ ಬಿಸಿ ಆಗಿದೆ. ಸೊ ನಾನು ಇವಾಗ ಇದ್ರೊಳಗಡೆ ಫಸ್ಟು ಬೆಳ್ಳುಳ್ಳಿನ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಯಾಕಂದರೆ ನನಗೆ ಅದ್ರದ್ದು ಫ್ಲೇವರ್ ಬಿಡಬೇಕು ಚೆನ್ನಾಗಿ. ಸೊ ಅದಾದಮೇಲೆ ಮಿಕ್ಕಿದ ಐಟಮ್ಸ್ ಹಾಕ್ಬೋದಂತ ಅಷ್ಟೇ. ಆ್ಯಂಡ್ ಹೇಳೋ ಥರನೇ ಬೆಳ್ಳುಳ್ಳಿ ಈಸ್ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ತಿರೋದ್ರಿಂದ ಬೆಳ್ಳುಳ್ಳಿ ಈಸ್ ಕಂಪ್ಲೀಟ್ಲಿ ಆಪ್ಷನಲ್. ಸೊ ಇದಾಯಿತು. ಈಗ ಚಿಲ್ಲೀಸ್ ಹಾಕೋಣ.
ಚಿಲ್ಲಿ ಕೂಡ ನೀವು ಚಿಕ್ಕ ಚಿಕ್ಕದಾಗೂ ಕಟ್ ಮಾಡ್ಕೊಳ್ಬೋದು, ಆದರೆ ಬಾಯಿಗೆ ಸಿಕ್ತಿರುತ್ತೆ ತಿನ್ನುವಾಗ ಅನ್ನೋ ಒಂದು ರೀಸನಿಗೆ ನಾನು ಚಿಲ್ಲಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿದೆ. ಇವಾಗ ಇದ್ರೊಳಗಡೆ ನಾವು ಆನಿಯನ್ಸ್ ಆ್ಯಡ್ ಮಾಡೋಣ. ಮತ್ತು ಕಮೆಂಟ್ ಮಾಡಬೇಡಿ ಅಡುಗೆಗೆಲ್ಲ ಓಕೆ, ಉಪ್ಪು ಯಾಕೆ ಹೇಳೇ ಇಲ್ಲ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ಅಂತ. ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕೋಬೇಕು. ಸೊ ಅದರಿಂದ ನಾನು ಅದನ್ನು ತೋರಿಸಿಲ್ಲ ಅಷ್ಟೇ. ಇವಾಗ ಆನಿಯನ್ ಹಾಕ್ಕೊಂಡಾಯಿತು. ಸೊ ಇದು ಕೂಡ ಸ್ವಲ್ಪ ಫ್ರೈ ಮಾಡೋಣ ಕಂಪ್ಲೀಟ್ಲಿ ನೀಟಾಗಿ. ಆನಿಯನ್ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ಅದು ಫ್ರೇಗ್ರೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರಾಪರ್ ಫ್ರೈಡ್ ರೈಸ್ ವಾಸನೆ. ಸೊ ಅದು ಫ್ರೇಗ್ರೆನ್ಸ್ ಬರುತ್ತಲ್ವಾ, ಆವಾಗ ನೀವು ಮಾಡ್ತಿರೋ ಕುಕ್ಕಿಂಗ್ ಕರೆಕ್ಟ್ ಅಂತ. ಓಕೆ, ಇವಾಗ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ ವೆಜಿಟೇಬಲ್ಸ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಗೈಸ್, ಜಾಸ್ತಿ ಹಾಕೊಬೇಡಿ, ಸ್ವಲ್ಪ ಅಷ್ಟೆ. ಆ್ಯಂಡ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಓಕೆ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳಿ ಸೊ ದ್ಯಾಟ್ ವೆಜಿಟೇಬಲ್ಸು ಸ್ವಲ್ಪ ನೀಟಾಗಿ ಬೇಯುತ್ತೆ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ. ಡೈರೆಕ್ಟ್ ನೀವು ಹಾಗೆ ಏನಂತಾರೆ ಸಾಸಸ್ ಎಲ್ಲ ಆ್ಯಡ್ ಮಾಡಿಬಿಟ್ರೆ ವೆಜಿಟೇಬಲ್ದು ಟೇಸ್ಟ್ ನಿಮಗೆ ಚೆನ್ನಾಗಿ ಅನಿಸಲ್ಲ. ಈಗಾದರೆ ಸ್ವಲ್ಪ ಫ್ರೈ ಮಾಡಿ ಸೊ ದ್ಯಾಟ್ ನಿಮಗೆ ವೆಜಿಟೇಬಲ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಯಾರಾದರೂ ಎಗ್ ಫ್ರೈಡ್ ರೈಸ್ ಮಾಡ್ಕೊಬೇಕನ್ನೋರು ಇದರಲ್ಲಿ ವೆಜಿಟೇಬಲ್ಸ್ ಬದಲು ಎಗ್ ಹಾಕೊಂಡ್ಬಿಟ್ರೆ ಎಗ್ ಫ್ರೈಡ್ ರೈಸ್ ಹಾಕ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ ನೋ, ಅದನ್ನು ಮಾಡೋ ರೀತಿನೇ ಬೇರೆ, ಇದನ್ನು ಮಾಡೋ ರೀತಿನೇ ಬೇರೆ. ಸೊ ವೆಜಿಟೇಬಲ್ ಫ್ರೈಡ್ ರೈಸ್ನ ಇದೇ ಥರನೇ ಮಾಡ್ಕೊಳ್ಳಿ. ಅದರಲ್ಲಿ ಎಗ್ನೆಲ್ಲ ಫಸ್ಟೇ ನೀವು ಅರಿಶಿನ ಉಪ್ಪಿಂದ ಬೇಯಿಸ್ಕೊಂಡು ಒಂದು ಬುರ್ಜಿ ಫಾರ್ಮಿಗೆ ತೊಗೊಂಡು ಆಮೇಲೆ ಎಗ್ ಫ್ರೈಡ್ ರೈಸ್ ಮಾಡಬೇಕು. ಸೊ ಇದರಲ್ಲಿ ಆ ಥರ ಎಲ್ಲ ಇಲ್ವಲ್ಲ, ಸೊ ಆ ಥರ ಅಂದ್ಕೊಳ್ಳೋಕೆ ಹೋಗಬೇಡಿ ಅಷ್ಟೇ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಓಕೆ, ಇವಾಗ ಏನು ಮಾಡೋಣ ಅಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ. 5 ಮಿನಿಟ್ಸು ಅದನ್ನು ಕುಕ್ ಆಗಕ್ಕೆ ಬಿಡೋಣ. ಸೊ ಅದು ಕುಕ್ ಆದಮೇಲೆ ಹೇಗಿರುತ್ತೆ ಅಂದರೆ ನಾನು ತೋರಿಸ್ತೀನಿ. ಓಕೆ, ಇವಾಗ ವೆಜಿಟೇಬಲ್ಸ್ ಕುಕ್ ಆಗಿದೆ, ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಇದೇ ಟೈಮಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಸ್ವಲ್ಪ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಪೆಪ್ಪರು ತುಂಬ ಖಾರ ಇರುತ್ತೆ. ನೀವು ಆಲ್ರೆಡಿ ಖಾರ ತಿನ್ನೋರಿದ್ರೆ ಓಕೆ, ಆಲ್ರೆಡಿ ಚಿಲ್ಲೀಸ್ನು ಆ್ಯಡ್ ಮಾಡಿರೋದ್ರಿಂದ ಪೆಪ್ಪರ್ನ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀನಿ ಮನೆಯಲ್ಲಿ, ಸೊ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಆ್ಯಡ್ ಮಾಡುವಾಗ ಪ್ಲೀಸ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇವಾಗ ಇದಕ್ಕೆ ನಾವು ಚಿಕನ್ ಮಸಾಲಾನು ಹಾಕ್ಕೊಂಡು ಬಿಡೋಣ, ಬಿಕಾಸ್ ಮಸಾಲ ಕೂಡ ಅದು ಇದು ಹೋಗಬೇಕಲ್ಲ, ಸ್ಮೆಲ್ ಹೋಗ್ಬೇಕು ಅದರದ್ದು. ಸೊ ಅದರಿಂದ ಇದು 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ 1/2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇಟ್ಸ್ ಲಿಟ್ರಲಿ 1/2 ಸ್ಪೂನ್ ಅಷ್ಟೇ ಸಾಕು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಬೇಯೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಸೊ ಮಸಾಲ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿ ಹಸಿ ವಾಸನೆ ಹೋಗಬೇಕು. ಸೊ ಅದರಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡೋಣ.
ಲಿಡ್ ಕವರ್ ಮಾಡಿ ಬಿಟ್ಟು ಸ್ವಲ್ಪ ಹೊತ್ತು. ಓಕೆ, ಸೊ ಮಸಾಲ ಕುಕ್ ಆಗಿದೆ, ಪ್ರಾಪರಾಗಿಯೇ ಕುಕ್ ಆಗಿದೆ. ಅಂದರೆ ಜಾಸ್ತಿ ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ಳೋಕ್ಕೂ ಹೋಗಬೇಡಿ, ಒಂದು ಹಾಫ್ ಕುಕ್ಡ್ ಇದ್ದರೆ ಸಾಕಷ್ಟೆ. ಹಾಫ್ ಕುಕ್ ವೆಜಿಟೇಬಲ್ಸ್ನ ನೀವು ತಿನ್ಬೋದು. ಇವಾಗ ರೈಸ್ ಆ್ಯಡ್ ಮಾಡೋಣ. ರೈಸ್ ಕೂಡ ಫುಲ್ ಹಾಟ್ ಆಗಿದೆ, ಬಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೀವು ಮಾಡಿರೋ ಮಸಾಲಾಗೆ ಅದು ಈಕ್ವಲೆಂಟ್ ಆಗಿರಬೇಕು, ಇಲ್ಲಾಂದರೆ ಮಸಾಲಾನೇ ಜಾಸ್ತಿ ಅನಿಸ್ಬಿಡುತ್ತೆ ನಿಮಗೆ, ಅಥವಾ ರೈಸ್ ಜಾಸ್ತಿ ಆಗಿಬಿಟ್ರೆ ಮಸಾಲ ಕಡಿಮೆ ಅನಿಸ್ಬಿಡುತ್ತೆ. ಸೊ ಎಷ್ಟು ಬೇಕಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒನ್ ಮೋರ್ ಥಿಂಗ್ ಏನಂದರೆ, ನಾನು ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ರೈಸ್ಗೂ ಆ್ಯಡ್ ಮಾಡಿದ್ದೀನಿ ರೈಸ್ ಕುಕ್ ಮಾಡುವಾಗ, ಆ್ಯಂಡ್ ವೆಜಿಟೇಬಲ್ಸ್ ಬಾಯ್ಲ್ ಆಗುವಾಗ ಆವಾಗಲೇ ಕೂಡ ಆ್ಯಡ್ ಮಾಡಿರೋದ್ರಿಂದ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಆ್ಯಡ್ ಮಾಡಿಲ್ಲ, ಅಷ್ಟೇ ಸಾಕಾಯಿತು. ಇವಾಗ ಸೋಯಾ ಸಾಸ್ ಹಾಕ್ಕೊಳ್ಳೋಣ. 1.5 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊತೀನಿ. ಓಕೆ, ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡುವಾಗಲೂ ಕೂಡ ನಾನು ಯಾವಾಗಲೂ ಗ್ಯಾಸ್ನ ಆಫೇ ಮಾಡಿಲ್ಲ, ನೀವು ನೋಡ್ಬೋದು, ಲೋ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನೀವು ಕೂಡ ಆಫ್ ಮಾಡಿಬಿಟ್ಟೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ತುಂಬ ಈಸಿ ರೆಸಿಪಿ, ಜಸ್ಟ್ ನೀವು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಒಂದು 15 to 20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಇದು ಲಂಚ್ ಬಾಕ್ಸ್ ರೆಸಿಪಿನೂ ಆಗಿದೆ, ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಫಾಸ್ಟ್. ಯಾರ್ಯಾರು ಬ್ಯಾಚುಲರ್ಸ್ ಇದ್ದಾರೆ, ವರ್ಕಿಂಗ್ ಲೇಡೀಸ್ ಇದ್ದಾರೆ, ಮಕ್ಕಳು ಬಾಕ್ಸಿಗೆಲ್ಲನೂ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು, ಆ್ಯಂಡ್ ವೆರಿ ಹೆಲ್ದಿ ಕೂಡ ಇದು. ಸೊ ಲಾಸ್ಟಿಗೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಮಾಡಿಬಿಟ್ರೆ, ಸ್ಪ್ರಿಂಗ್ ಆನಿಯನ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಇಫ್ ನಿಮ್ಮ ಮನೇಲಿ ಅವೈಲೇಬಲ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ವೆಜಿಟೇಬಲ್ಸ್ ಕೂಡ ನೀವು ಬ್ರಾಕ್ಲಿ, ಕ್ಯಾಬೇಜ್ ಏನಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ನೀವು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಸ್ಪ್ರಿಂಗ್ ಆನಿಯನ್ಸೇ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಆಗಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಫ್ರೈಡ್ ರೈಸ್. ಲಿಟ್ರಲಿ ಫುಲ್ ಉದುರು ಆಗಿ, ವೆಜಿಟೇಬಲ್ಸು ಇದೆ, ಮಸಾಲಾನು ತುಂಬ ಮೈಲ್ಡ್ ಆಗಿದೆ. ಸೊ ಎಸ್, ಇಟ್ಸ್ ಡನ್. ನಾನು ನಿಮಗೆ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಸ್ವಲ್ಪ ಹೊತ್ತು ಕವರ್ ಮಾಡಿ ಇಟ್ಬಿಡ್ತೀನಿ ಸ್ಟೀಮ್ಗೆ. ಬಿ ಡನ್. ಓಕೆ, ಆಫ್ ಮಾಡೋಣ ಗ್ಯಾಸು. ಸೊ ಎಸ್ ಗೈಸ್, ನಮ್ಮ ಫ್ರೈಡ್ ರೈಸ್ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತಗೊಳ್ಳಿ, ನೀವು ಟೇಸ್ಟ್ ಮಾಡಿ, ನಾನು ಟೇಸ್ಟ್ ಮಾಡಿ. ನಾನು ಹೇಳಿದೆ ಅಲ್ವಾ ಗೈಸ್, ಉಪ್ಪು ಹಾಕೋಬಾರ್ದು ಅಂತ. ನೀವು ಟೇಸ್ಟ್ ನೋಡಿಕೊಂಡೇ ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಪರ್ಫೆಕ್ಟ್ ಆಗಿದೆ ಗೊತ್ತಾ, ಖಾರ, ಉಪ್ಪು ಎಲ್ಲ ಮೈಲ್ಡ್ ಆಗಿದೆ. ಇಟ್ಸ್ ಪರ್ಫೆಕ್ಟ್. ಆ್ಯಂಡ್ ವೆಜಿಟೇಬಲ್ಸ್ ಅಂತೂ ನನಗೆ ತುಂಬ ಸಿಗ್ತಿದೆ ಬಾಯಿಗೆ. ರೈಸ್ ಕಡಿಮೆ ಹಾಕ್ಕೊಂಡ್ರು ವೆಜಿಟೇಬಲ್ಸ್ ಜಾಸ್ತಿ ಹಾಕ್ಕೊಳ್ಳಿ. ಸೊ ಎಸ್, ನಾನು ಇದನ್ನ ಖಾಲಿ ಮಾಡಬೇಕು. ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ನಾನು ಬೇರೆ 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 ರೆಸಿಪೀಸ್ ಯಾವ್ದು ಮಾಡಬೇಕಂತ ಕಾಮೆಂಟಲ್ಲಿ ಹೇಳಿ ನನಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡಿ ರೆಸಿಪೀಸ್ನ, ಆ್ಯಂಡ್ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ 650 ಸಬ್ಸ್ಕ್ರೈಬರ್ಸ್. ನಾನು 1 ಇಯರಿಂದನೇ ಈ ಕೆಲಸ ಮಾಡಿದಿದ್ರೆ ಪ್ರಾಬಬ್ಲಿ ನನಗೆ ಇವಾಗ ತುಂಬ ಜಾಸ್ತಿನೇ ಸಬ್ಸ್ಕ್ರೈಬರ್ಸ್ ಆಗಿರ್ತಿದ್ರೇನೋ. ನನಗೆ ಅವಾಗ ಇಂಟ್ರೆಸ್ಟೇ ಇರಲಿಲ್ಲ ಗೈಸ್, ಏನೋ ಇಗ್ನೋರ್ ಮಾಡಿಬಿಟ್ಟೆ. ಓಕೆ, ಬಟ್ ಇವಾಗ ನನಗೆ 650 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದು ನನಗೆ 650K ಅಷ್ಟೇ ಖುಷಿ ಕೊಟ್ಟಿದೆ. ಅದನ್ನು 650K ಆದಷ್ಟು ಬೇಗ ನೀವೇ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. जेड़ा नशा नशा ते